ನೋಡಿ ಸಂಪೂರ್ಣವಾಗಿ ಹೌದು ಶೂಟೌಟ್ ನೋಡಿ ಇವತ್ತು ಒಂದು ವಿಷಯ ಹೇಳ್ತೀನಿ. ಇವತ್ತು ಬೀದರಲ್ಲಿ ಶೂಟೌಟ್ ಪ್ರಕರಣ ಆ ಕೆಮೆರಾಗಳಲ್ಲಿ ನಾವು ನೋಡಿದಾಗ CC ಕ್ಯಾಮೆರಾಗಳು ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿರುವಂಥದ್ದು. ನಾವು ಅಮೆರಿಕದಲ್ಲಿ ಅಥವಾ ಇಂಗ್ಲೀಷ್ ಮೂವಿಗಳಲ್ಲಿ ನೋಡ್ತೀವಿ ಸಾಯಿಸಿ 98 ಲಕ್ಷ ಎತ್ಕೊಂಡು ಹೋಗಿರೋದು. ನಮ್ಮ ಹೊಸಪೇಟೆ ಘಟನೆಗಳಾಗಿರ್ಬೋದು, ಇದು ಉಳ್ಳಾಳದಲ್ಲಿ ನೇರವಾಗಿ ಬ್ಯಾಂಕಲ್ಲಿ 12 ಕೋಟಿ ದರೋಡೆ ಆಗಿರುವಂಥದ್ದಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರೇಪ್ಗಳು, ಕೊಲೆಗಳು, ಕಿಡ್ನ್ಯಾಪ್ಗಳು ನಿಜವಾಗ್ಲೂ ಕೂಡ ಈ ಹಿಂದೆ ಇವತ್ತು ಕೂಡ ನಡೀತಾ ಇರುತ್ತೆ. ನಾನು ಈ ವಿಷಯದಲ್ಲಿ ಯಾರನ್ನೂ ದೂರಕ್ಕೆ ಹೋಗಲ್ಲ ನಾನು. ಆದರೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂತಂದರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ಗೆ ಇರುವಂಥ ಗೌರವ ಭಾಳ ದೊಡ್ಡ ಗೌರವ. ಸೊ ಇಂಥ ಘಟನೆಗಳಾಗ್ತಾ ಇರೋದು ಭಾಳ ಆಶ್ಚರ್ಯಕರವಾದ ವಿಷಯ. ಸೊ ಹಾಗಾಗಿ ಗೃಹ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಇಂಥ ಘಟನೆಗಳಾಗಿಲ್ದಂಗೆ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಗೌರವನ ಉಳಿಸಬೇಕು ಮತ್ತು ನಮ್ಮ ಸಾಮಾನ್ಯ ಜನರ ಪ್ರಾಣ ಮತ್ತು ಎಲ್ಲ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿಗಳು ಯಾವುದೇ ಇರಲಿ ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇಂಥ ಘಟನೆಗಳಾಗಿಲ್ದಂಗೆ ನೋಡ್ಬೇಕು. SP ಅವರು ಕೆಲವೊಂದು ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ ಅವ್ರಿಗೆ ಇನ್ನೂ ಇದಾಗುತ್ತೆ. ಬಟ್ ತುಂಬ ಗಂಭೀರವಾಗಿ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋದು ಸರಿಯಲ್ಲ. ನೋಡಿ, ನಾನು ಊರಲ್ಲೇ ಇದ್ದೀನಿ. ನಾನು ಯಾವುದೇ ವಿಷಯದಲ್ಲಿ ಕೂಡ ಪಕ್ಷದ ವರಿಷ್ಠರು ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಆ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಸರಿ. ನೋಡಿ, ಒಂದು ಮಾತು ಹೇಳಿದೆ, ನಾನು CBI ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವನ್ನ. ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೀನಿ. ನೋಡಿ, ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಇಷ್ಟು ಹೇಳ್ತೀನಿ, ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳೋದು ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಆಗಲಿ ದಯಮಾಡಿ ಈ ವಿಷಯ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಸ್ತಾಪ ಮಾಡ್ತೀನಿ. ನಾನೊಂದು ಮಾತು ಹೇಳಿದೆ, ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಇದನ್ನು ಸರಿ ಮಾಡ್ಕೊಳ್ಳೇಬೇಕಲ್ಲ ಅಷ್ಟೇ. ನೋಡಿ, ಸಂಪೂರ್ಣವಾಗಿ ಹೌದು ಶೂಟೌಟ್ ನೋಡಿ ಇವತ್ತು ಒಂದು ವಿಷಯ ಹೇಳ್ತೀನಿ. ಇವತ್ತು ಬೀದರಲ್ಲಿ ಶೂಟೌಟ್ ಪ್ರಕರಣ ಆ ಕೆಮೆರಾಗಳಲ್ಲಿ ನಾವು ನೋಡಿದಾಗ CC ಕ್ಯಾಮೆರಾಗಳು ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿರುವಂಥದ್ದು. ನಾವು ಅಮೆರಿಕದಲ್ಲಿ ಅಥವಾ ಇಂಗ್ಲೀಷ್ ಮೂವಿಗಳಲ್ಲಿ ನೋಡ್ತೀವಿ ಸಾಯಿಸಿ 98 ಲಕ್ಷ ಎತ್ಕೊಂಡು ಹೋಗಿರೋದು. ನಮ್ಮ ಹೊಸಪೇಟೆ ಘಟನೆಗಳಾಗಿರ್ಬೋದು, ಇದು ಉಳ್ಳಾಳದಲ್ಲಿ ನೇರವಾಗಿ ಬ್ಯಾಂಕಲ್ಲಿ 12 ಕೋಟಿ ದರೋಡೆ ಆಗಿರುವಂಥದ್ದಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರೇಪ್ಗಳು, ಕೊಲೆಗಳು, ಕಿಡ್ನ್ಯಾಪ್ಗಳು ನಿಜವಾಗ್ಲೂ ಕೂಡ ಈ ಹಿಂದೆ ಇವತ್ತು ಕೂಡ ನಡೀತಾ ಇರುತ್ತೆ. ನಾನು ಈ ವಿಷಯದಲ್ಲಿ ಯಾರನ್ನೂ ದೂರಕ್ಕೆ ಹೋಗಲ್ಲ ನಾನು. ಆದರೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂತಂದರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ಗೆ ಇರುವಂಥ ಗೌರವ ಭಾಳ ದೊಡ್ಡ ಗೌರವ. ಸೊ ಇಂಥ ಘಟನೆಗಳಾಗ್ತಾ ಇರೋದು ಭಾಳ ಆಶ್ಚರ್ಯಕರವಾದ ವಿಷಯ. ಸೊ ಹಾಗಾಗಿ ಗೃಹ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಇಂಥ ಘಟನೆಗಳಾಗಿಲ್ದಂಗೆ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಗೌರವನ ಉಳಿಸಬೇಕು ಮತ್ತು ನಮ್ಮ ಸಾಮಾನ್ಯ ಜನರ ಪ್ರಾಣ ಮತ್ತು ಎಲ್ಲ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿಗಳು ಯಾವುದೇ ಇರಲಿ ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇಂಥ ಘಟನೆಗಳಾಗಿಲ್ದಂಗೆ ನೋಡ್ಬೇಕು. SP ಅವರು ಕೆಲವೊಂದು ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ ಅವ್ರಿಗೆ ಇನ್ನೂ ಇದಾಗುತ್ತೆ. ಬಟ್ ತುಂಬ ಗಂಭೀರವಾಗಿ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋದು ಸರಿಯಲ್ಲ. ನೋಡಿ, ನಾನು ಊರಲ್ಲೇ ಇದ್ದೀನಿ. ನಾನು ಯಾವುದೇ ವಿಷಯದಲ್ಲಿ ಕೂಡ ಪಕ್ಷದ ವರಿಷ್ಠರು ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಆ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಸರಿ. ನೋಡಿ, ಒಂದು ಮಾತು ಹೇಳಿದೆ, ನಾನು CBI ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವನ್ನ. ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ.
ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೀನಿ. ನೋಡಿ, ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಇಷ್ಟು ಹೇಳ್ತೀನಿ, ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳೋದು ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಆಗಲಿ ದಯಮಾಡಿ ಈ ವಿಷಯ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಸ್ತಾಪ ನಾನೊಂದು ಮಾತು ಹೇಳಲೆ, ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಇದನ್ನು ಸರಿ ಮಾಡ್ಕೊಳ್ಳೇಬೇಕಲ್ಲ ಅಷ್ಟೇ. ಅದೇ ಸಂಪೂರ್ಣವಾಗಿ ಹೌದು, ಶೂಟೌಟ್ ನೋಡಿ. ಇವತ್ತು ಒಂದು ವಿಷಯ ಹೇಳ್ತೀನಿ, ಇವತ್ತು ಬೀದರಲ್ಲಿ ಶೂಟೌಟ್ ಪ್ರಕರಣ ಆ ಕೆಮೆರಾಗಳಲ್ಲಿ ನಾವು ನೋಡಿದಾಗ CC ಕ್ಯಾಮೆರಾಗಳಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿರುವಂಥದ್ದು. ನಾವು ಅಮೆರಿಕದಲ್ಲಿ ಅಥವಾ ಇಂಗ್ಲೀಷ್ ಮೂವಿಗಳಲ್ಲಿ ನೋಡ್ತೀವಿ, ಸಾಯಿಸಿ 98 ಲಕ್ಷ ಎತ್ಕೊಂಡು ಹೋಗಿರೋದು. ನಮ್ಮ ಹೊಸಪೇಟೆ ಘಟನೆಗಳಾಗಿರ್ಬೋದು, ಇದು ಉಳ್ಳಾಳದಲ್ಲಿ ನೇರವಾಗಿ ಬ್ಯಾಂಕಲ್ಲಿ 12 ಕೋಟಿ ದರೋಡೆ ಆಗಿರುವಂಥದ್ದಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರೇಪ್ಗಳು, ಕೊಲೆಗಳು, ಕಿಡ್ನ್ಯಾಪ್ಗಳು ನಿಜವಾಗ್ಲೂ ಕೂಡ ಈ ಹಿಂದೆ ಇವತ್ತು ಕೂಡ ನಡೀತಾ ಇರುತ್ತೆ. ನಾನು ಈ ವಿಷಯದಲ್ಲಿ ಯಾರನ್ನ ದೂರಕ್ಕೆ ಹೋಗಲ್ಲ ನಾನು. ಆದರೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂತಂದರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ಗೆ ಇರುವಂಥ ಗೌರವ ಭಾಳ ದೊಡ್ಡ ಗೌರವ. ಸೊ ಇಂಥ ಘಟನೆಗಳಾಗ್ತಾ ಇರೋದು ಭಾಳ ಆಶ್ಚರ್ಯಕರವಾದ ವಿಷಯ. ಸೊ ಹಾಗಾಗಿ ಗೃಹ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಇಂಥ ಘಟನೆಗಳಾಗಿಲ್ದಂಗೆ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಗೌರವನ ಉಳಿಸಬೇಕು ಮತ್ತು ನಮ್ಮ ಸಾಮಾನ್ಯ ಜನರ ಪ್ರಾಣ ಮತ್ತು ಎಲ್ಲ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿಗಳು ಯಾವುದೇ ಇರಲಿ ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇಂಥ ಘಟನೆಗಳಾಗಿಲ್ದಂಗೆ ನೋಡ್ಬೇಕು. SP ಅವರು ಕೆಲವೊಂದು ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ ಅವ್ರಿಗೆ ಇನ್ನೂ ಇದಾಗುತ್ತೆ. ಬಟ್ ತುಂಬ ಗಂಭೀರವಾಗಿ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋದು ಸರಿಯಲ್ಲ. ನೋಡಿ, ನಾನು ಊರಲ್ಲೇ ಇದ್ದೀನಿ. ನಾನು ಯಾವುದೇ ವಿಷಯದಲ್ಲಿ ಕೂಡ ಪಕ್ಷದ ವರಿಷ್ಠರು ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಆ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಸರಿ. ನೋಡಿ, ಒಂದು ಮಾತು ಹೇಳಿದೆ, ನಾನು CBI ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವನ್ನ. ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೀನಿ. ನೋಡಿ, ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಇಷ್ಟು ಹೇಳ್ತೀನಿ, ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳೋದು ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಆಗಲಿ ದಯಮಾಡಿ ಈ ವಿಷಯ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಸ್ತಾಪ ನಾನೊಂದು ಮಾತು ಹೇಳಲೆ, ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಇದನ್ನು ಸರಿ ಮಾಡ್ಕೊಳ್ಳೇಬೇಕಲ್ಲ ಅಷ್ಟೇ. ಅದೇ ಸಂಪೂರ್ಣವಾಗಿ ಹೌದು, ಶೂಟೌಟ್ ನೋಡಿ. ಇವತ್ತು ಒಂದು ವಿಷಯ ಹೇಳ್ತೀನಿ, ಇವತ್ತು ಬೀದರಲ್ಲಿ ಶೂಟೌಟ್ ಪ್ರಕರಣ ಆ ಕೆಮೆರಾಗಳಲ್ಲಿ ನಾವು ನೋಡಿದಾಗ CC ಕ್ಯಾಮೆರಾಗಳಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿರುವಂಥದ್ದು. ನಾವು ಅಮೆರಿಕದಲ್ಲಿ ಅಥವಾ ಇಂಗ್ಲೀಷ್ ಮೂವಿಗಳಲ್ಲಿ ನೋಡ್ತೀವಿ, ಸಾಯಿಸಿ 98 ಲಕ್ಷ ಎತ್ಕೊಂಡು ಹೋಗಿರೋದು. ನಮ್ಮ ಹೊಸಪೇಟೆ ಘಟನೆಗಳಾಗಿರ್ಬೋದು, ಇದು ಉಳ್ಳಾಳದಲ್ಲಿ ನೇರವಾಗಿ ಬ್ಯಾಂಕಲ್ಲಿ 12 ಕೋಟಿ ದರೋಡೆ ಆಗಿರುವಂಥದ್ದಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರೇಪ್ಗಳು, ಕೊಲೆಗಳು, ಕಿಡ್ನ್ಯಾಪ್ಗಳು ನಿಜವಾಗ್ಲೂ ಕೂಡ ಈ ಹಿಂದೆ ಇವತ್ತು ಕೂಡ ನಡೀತಾ ಇರುತ್ತೆ. ನಾನು ಈ ವಿಷಯದಲ್ಲಿ ಯಾರನ್ನ ದೂರಕ್ಕೆ ಹೋಗಲ್ಲ ನಾನು. ಆದರೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂತಂದರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ಗೆ ಇರುವಂಥ ಗೌರವ ಭಾಳ ದೊಡ್ಡ ಗೌರವ. ಸೊ ಇಂಥ ಘಟನೆಗಳಾಗ್ತಾ ಇರೋದು ಭಾಳ ಆಶ್ಚರ್ಯಕರವಾದ ವಿಷಯ. ಸೊ ಹಾಗಾಗಿ ಗೃಹ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಇಂಥ ಘಟನೆಗಳಾಗಿಲ್ದಂಗೆ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಗೌರವನ ಉಳಿಸಬೇಕು ಮತ್ತು ನಮ್ಮ ಸಾಮಾನ್ಯ ಜನರ ಪ್ರಾಣ ಮತ್ತು ಎಲ್ಲ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿಗಳು ಯಾವುದೇ ಇರಲಿ ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇಂಥ ಘಟನೆಗಳಾಗಿಲ್ದಂಗೆ ನೋಡ್ಬೇಕು. SP ಅವರು ಕೆಲವೊಂದು ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ
ಅವ್ರಿಗೆ ಇನ್ನೂ ಇದಾಗುತ್ತೆ. ಬಟ್ ತುಂಬ ಗಂಭೀರವಾಗಿ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋದು ಸರಿಯಲ್ಲ. ನೋಡಿ, ನಾನು ಊರಲ್ಲೇ ಇದ್ದೀನಿ. ನಾನು ಯಾವುದೇ ವಿಷಯದಲ್ಲಿ ಕೂಡ ಪಕ್ಷದ ವರಿಷ್ಠರು ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಆ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಸರಿ. ನೋಡಿ, ಒಂದು ಮಾತು ಹೇಳಿದೆ, ನಾನು CBI ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವನ್ನ. ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೀನಿ. ನೋಡಿ, ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಇಷ್ಟು ಹೇಳ್ತೀನಿ, ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳೋಣ ಮಾಡ್ತಾಯಿದ್ದೆ. ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಆಗಲಿ ದಯಮಾಡಿ ಈ ವಿಷಯ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಸ್ತಾಪ ನಾನೊಂದು ಮಾತು ಹೇಳಲೆ, ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಇದನ್ನು ಸರಿ ಮಾಡ್ಕೊಳ್ಳೇಬೇಕಲ್ಲ ಅಷ್ಟೇ.